ಇಲ್ಲ ಇದ್ಯಾ ಶ್ರುತಿಯ ಬಾತ್ರೂಮ್ಗೆ ಹೋಗೋಣಪ್ಪ, ನಾನು ಅವರಪ್ಪ ಮಾತಾಡ್ತಾ ಇದ್ದೀನಿ. ಅಂಕಲ್ ಸಾರಿ ಅಂಕಲ್ ಪರವಾಗಿಲ್ಲ ಬಿಡಪ್ಪ, ನಿಮ್ಮಂತ ಬೋಳೆ ಮಕ್ಳ ಜೊತೆ ಸೇರಿದ್ರೆ ಅವ್ನು ಶ್ರುತಿಯಾನೇ ಆಗೋದು. ಲೋ ಮಚ್ಚ, ಹತ್ರ ಒಂದ್ ಪ್ರಶ್ನೆ ಇದೆ, ಅದಕ್ಕೆ ನೀನ್ ಉತ್ತರನೇ ಕೊಡಕ್ಕಾಗಲ್ಲ. ಯಾವ ಪ್ರಶ್ನೆ? ಮರ್ಯಾದೆ ಪ್ರಶ್ನೆ. ಓ ಹಂಗಂದ್ರೆ ನನ್ನ ಹತ್ರ ಒಂದ್ ಡ್ರೆಸ್ ಐತೆ, ಅದ್ ನೀನ್ ಹಾಕೊಳಕ್ಕೆ ಆಗಲ್ಲ. ಹುಡುಗಿ ಡ್ರೆಸ್ ಅಲ್ಲ ನಾನು ಹಾಕೊಳ್ಳೋದಪ್ಪ, ಹುಡುಗಿರ್ದಲ್ಲ ಅದು. ಮತ್ ಯಾವ ಡ್ರೆಸ್? ಆ ಡ್ರೆಸ್ ಮದ್ವೆ ಪೂರೈತರು ಮಾಡ್ತಾರೆ, ಡೈವರ್ಸ್ ಯಾಕೋ ಕೋಟಲ್ ಕೊಡ್ತಾರೆ. ನನಗೆ ಚಾಕ್ಲೇಟ್ ಕೊಡ್ತೀನಿ ತಾಳೆ ಬಿಸ್ಕೆಟ್. ನೀನು ಫಸ್ಟ್ ಏಡ್ ಮನೇಲಿ ಮಾಡ್ಕೊಂಡ್ರೆ ಮಗು ಯಾಕೆ ಹಾಸ್ಪಿಟಲ್ ಹುಟ್ಟುತ್ತೆ? ನೀನ್ ಊಟ ಬಾಯಿಂದ ಮಾಡ್ರೆ ಹಿಂದೆ ಕೇಳ್ತೀಯ. ಇವತ್ ತಲೆ ಮೇಲೆ ತಲೆ ಬಿದ್ದೋದ್ರು ಬೇಗ ಮಲ್ಕೊಂಡ್ ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ, ನಾನು ಇಷ್ಟ ಪರು ಅಂತಾನು ಹೇಳಿಲ್ಲ. ಒಂಬತ್ತುವರೆ ಸ್ಕೂಲಿಗೆ ಸೇರ್ಕಣ್ಣ, ಈಗ 11:30 ಅಲ್ಲೇ ಕಾಲೇಜ್ ಹೊಟ್ಟದ್ನ, 12 ಗಂಟೆಗೆ ಬಿಕಾಮ್ ಕಂಪ್ಲೀಟ್ ಮಾಡದ್ನ, 12:30ಗೆ 1 ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ, 1:45 ನಂದು ಮದ್ವೆ ಆಗೋಯ್ತಾ, 2 ಗಂಟೆಗೆ ನನ್ಗೆ 2 ಮಕ್ಳಾದ್ವಾ. ಅಯ್ಯೋ ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ನಂಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು 7-8 ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪ್ಪ. ಇಲ್ಲ ನಾನ್ ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗ್ ಇದು ಏನ ನಿಮ್ಮಿಂದ ನಾವೇನ ವ್ಯತ್ಯಾಸ? ಕೊರೋನಾ ಬಂದೈತಲ್ಲ, ಖಾಲಿ ಚಪ್ಲಿ ಹಾಕಲ್ಲ ನಾನು, ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕಲಿ ಸ್ವಾಮಿ ನಿಮ್ ಎಲ್ಲ ನೀವ್ ಎಲ್ಲಿದ್ರು ಬಂದು ಇರೋದಾಗ ನಾನೇ ಬಂದ್ಬಿಟ್ಟು 3 ಕೆರೆನಾಗ ಹೊಡಿಸ್ಕೊಂಡ್ ಬಂದ್ಬಿಡ್ತೀವಿ. ಲೋ ಮಚ್ಚ, ಒಂದ್ ಇಂಪಾರ್ಟೆಂಟ್ ಕ್ವಶನ್ ಕೇಳೋ. ನಾವು ಸೆಕ್ಯೂರಿಟಿ ಗಾರ್ಡ್ ನ ವಾಚ್ಮ್ಯಾನ್ ಅಂತ ಕರಿತೀವಿ, ಹೌದು. ಹಂಗಾರೆ ವಾಚ್ ಮಾರೋನ್ ಏನಂತ ಕರಿತೀವಿ? ಇದನ್ನ ನೀನ್ ವಾಚ್ ಮಾರೋನ್ ಹತ್ರನೇ ಹೋಗಿ ಕೇಳ್ಬೇಕು ಮಚ್ಚ. ಅದ್ ಸರಿ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳೋ. ನೀರ್ನ ಬಿಸ್ಲಲ್ಲಿಟ್ರೆ ನೀರು ಒಣಗೋಗುತ್ತೆ, ಆದ್ರೆ ನಮ್ ಬೇವ್ರ ನೀರ್ ಯಾಕೆ ಒಣಗೋಗಲ್ಲ? ಇವಾಗ ನಾನು ಸ್ಮಾರ್ಟ್ ವಾಚ್ ಅಲ್ಲಿ ಟೈಮು ರಾತ್ರಿ 9 ಗಂಟೆ ಆಗಿದೆ. ಬೆಳಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಹೋಗಿ ಕೇಳ್ಕೊಂಬಂದ್ ಹೇಳ್ತೀನಿ. ಆಯ್ತಪ್ಪ, ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳು. ಡಾಕ್ಟರ್ ಹೇಳ್ತಾರೆ ನಮ್ ಬಾಡಿಲಿ 70% ನೀರಿದೆ ಅಂತ, ಆದ್ರೆ ಕೂಯ್ದಾಗೆ ಅಂತ ರಕ್ತನೇ ಬರುತ್ತೆ, ನೀರ್ ಯಾಕೆ ಬರಲ್ಲ? ನನ್ನ ಹತ್ರ ಬ್ರಾಂಡೆಡ್ ನೈಕಿ ಶೂಸ್ ಐತೆ, ಅದ್ನ ಹಾಕೊಂಡು ನಾಳೆ ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಬಂದ್ ಹೇಳ್ತೀನಿ ನಿಂಗೆ. ಹಲೋ, ಯಾಕೆ ಬಂದಿಲ್ಲ ಕಾಲೇಜ್ಗೆ? ಹಿಂಗೆ ಸುಮ್ನೆ. ಅಕ್ಕ ನೀನ್ ಬರ್ಬೇಕಾಯ್ತು, ಸೀನಿಯರ್ಸ್ ಗೆಲ್ಲ ಏತಿಸ್ಬಿಟ್ಟಿದೀನಿ. ಏನ್ ಮಾಡ್ದೆ? ಅಕ್ಕನ್ ಯಾವಾಗ್ಲೂ ಒಬ್ಬ ಎಗರಾಡ್ತಿರ್ತಾನಲ್ಲ, ಅವ್ನಿಗೆ ವಾಡ್ದ ಹಾಕ್ಬಿಟ್ಟೆ. ಆಮೇಲೆ ಅವ್ನು 5 ಜನ ಕರ್ಕೊಂಬಂದ್ಬಿಟ್ಟ, ನಾನು ಹೋಗ್ ಫುಲ್ ಹುಡುಗರು ಕರ್ಕೊಂಬಂದ್ ವಾಡ್ಸ ಹಾಕ್ಬಿಟ್ಟೆ. ನಿಂಗೆ ಯಾರು ಹುಡುಗರೇ ಗೊತ್ತಿಲ್ವಲ್ಲ, ನೀನ್ ಯಾರ ಕರ್ಕೊಂಡೋಗಿದ್ದೆ? ನಿನಗ್ 300 ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡೋಗಿದ್ದೆ. ನಾನ್ ಸಂಜೆ 5 ಗಂಟೆವರೆಗೂ ಓಡಿದ್ರು. ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ? 3 ಸತಿ ಟೀ ಬ್ರೇಕ್, 1 ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು. ಅಷ್ಟೇ ಅಲ್ಲ, ವಿಮಾನ ಹಾಕೊಂಡ್ ಉಗ್ದಿ ಓಡಿದ್ರು. ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ನೋಡಿದ್ರು. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮಿಕ್ಕಿ ನಾಳೆ ಬಂದ್ ನೋಡಿತೀವಿ ಅಂತ ಕೈ ಕಾಲ್ ತೊಳ್ಕೊಂಡು ಹೋದ್ರು. ನನ್ನ ಮಕ್ಕಳು ಒಂದೊಂದಲ್ಲ. ಹಲೋ ರಾಂಗ್ ನಂಬರಾ? ಹೌದು ರಾಂಗ್ ನಂಬರ್ ಇದು. ಹಂಗಾದ್ರೆ ರಾಂಗ್ ನಂಬರ್ ಜೊತೆನೆ ಮಾತಾಡ್ಬೇಕು ನಾನು. ಎಲ್ಲ ಉಡೆ ರಾಂಗ್ ನಂಬರ್ ಇದು, ಫೋನ್ ಇಡು. ಬೋಳಿ ಮಗನೆ, ರಾಂಗ್ ನಂಬರ್ ಆಗಿರೋ ಫೋನ್ ಕೆತ್ತದೆ. ಫೋನ್ ರಿಂಗ್ ಆಯ್ತು, ಅದಕ್ಕೆ ಎತ್ತದೆ ಕಣ. ಫೋನ್ ರಿಂಗ್ ಆದ್ರೆ ಫೋನ್ ಎತ್ಬೇಕು. ಇನ್ನೇನ್ ನಿನ್ ಗಂಟೆ ಎತ್ತುತ್ತೀಯಾ? ಅಯ್ಯೋ ನಿನ್ ಕಾಯ್ದಲ್ಲಿ 2 ತೂತಿಕ್ಕ ಹೆಂಗೋ ಫೋನ್ ಮಾಡ್ದೀನಿ ನನ್ಗೆ. ನನ್ ಮನೆ ನನ್ ಫೋನು, ನಾನು ಯಾರು ಫೋನ್ ಮಾಡ್ಕೊತೀನಿ ಕಣೋ ಲೌಡೆ. ರಾತ್ರಿ 2 ಗಂಟೆ ಆಯ್ತಿ, ಫೋನ್ ಕಟ್ ಮಾಡ್ಲಿಲ್ಲ ಅಂದ್ರೆ ಅಲ್ಲೇ ಬಂದ್ ಬೀಜಕ್ಕೆ ತಾಕ್ಬಿಡ್ತೀನಿ ಬೋಳಿ ಮನೆ. ಫೋನ್ ಇರೋದ್ ಮಾತಾಡಕ್ತಾನೆ, 2 ನಿಮಿಷ ಮಾತಾಡೋ, ನಿಮ್ಮ ಅಪ್ಪನ ಮನೆ ಗಂಟೆನಾರು ಹೋಯ್ತದ? ಲೇ ಲೌಡೆ, ನೀ ನನ್ ಜೊತೆನೆ ಯಾಕೆ ಮಾತಾಡಬೇಕು? ಯಾರ ಜೊತೆ ಮಾತಾಡ್ಲಿ ನಾನು? ನಮ್ಮ ಮನೇಲಿ ನನ್ನ ಮಾತಾಡಿಸ್ತಾ ಇಲ್ಲ. ಒಂದ್ ಸ್ವಲ್ಪ ನನ್ ಜೊತೆ ಮಾತಾಡೋ, ನನ್ ಮನ್ಸು ಕೂಡ ಆಗುತ್ತೆ. ಇವತ್ತು ಮಾತಾಡೋ ಅಂತೀಯ, ನಾಳೆ ಮನೆಗೆ ಬಂದ್ಬಿಟ್ಟು ಒಂದ್ ಕಿಸ್ತಾವ ನಿಮ್ಮ ಅಪ್ಪನ ಮನೆ ಗಂಟೇನು ಹೋಗಲ್ಲ ಅಂತ ಮತ್ತೆ ಹೇಳ್ತೀಯ. ಯಾಕೋ ಏರ್ಕಟ್ ಮಾಡ್ಸಿಲ್ಲ? ದುಡ್ಡು ಕೊಡಿ ಮಾಡ್ಸಿ. ಇರೋ ರಾಧಿಕಾ ಮ್ಯಾಮ್ ಹತ್ರ ಹೋಗ್ತೀನಿ. ಅದ್ ನೀವು ಡೈಲಿ ಕಾಲೇಜ್ ಆದ್ಮೇಲೆ ಪಾರ್ಕ್ ಹತ್ರ ಹೋಗ್ತೀರಾ? ಹೋಮ್ ವರ್ಕ್ ಬರ್ದಿಲ್ಲ ಅಂದ್ರೆ ಮತ್ತೆ ಏನ್ ಬರ್ತೀರಾ ಕ್ಲಾಸ್ಗೆ? ಫೀಸು ನಮ್ಮಪ್ಪ ಕಟ್ತಾರೆ. ಇಂಟರ್ನಲ್ಸ್ಗೆ ನನ್ನ ಹತ್ರನೇ ಬರ್ಬೇಕು, ಅದ್ರಲ್ಲಿ ಕಟ್ ಮಾಡ್ತೀನಿ. ಮಾಡ್ಕೊಡಿ, ನನ್ಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಸಾಕು. ಎಕ್ಸಾಮ್ ಅಲ್ಲದ ಹೆಂಗ್ ಕಾಪಿ ಮಾಡ್ತೀನಿ ಅಂದ್ಬಿಟ್ಟು ನಾನು ನೋಡ್ತೀನಿ. ಪರವಾಗಿಲ್ಲ, ನಾನು ಓದ್ಬಿಟ್ಟು ಪಾಸ್ ಆಗ್ತೀನಿ. ಅಸೈನ್ಮೆಂಟ್ ಮಾಡೋದು ಮರ್ತೋದೆ, ಬೆಳಿಗ್ಗೆ ಊಟ ಮಾಡೋದು ಮರ್ತಿಲ್ವಾ? ಇಲ್ಲ. ಹಲೋ, ವೇಗಂ ತಿರುಪುತ್ತಾನೆ ವೇ ಕಪ್ಪೆ ತುಲ್ಲೆ
ಲೇ ಬೇವರ್ಸಿ ನಾನ್ ಬಿಸಿ ಇದೀನಿ ಆಮೇಲೆ ಮಾಡ್ತೀನಿ ಇಕ್ಕೋ ಫೋನ್. ಏನ್ ಮಾಡ್ತಿದ್ಯಾ? ಊಟ ಮಾಡ್ತಾ ಇದೀನಿ. ಏನ್ ಊಟ? ಅನ್ನ ಸಾಂಬಾರು. ಏನ್ ಸಾಂಬಾರು? ಮೂಲಂಗಿ ಸಾಂಬಾರು. ಮೂಲಂಗಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದ ಇಲ್ಲ ಕೇರ್ ಮಾರ್ಕೆಟ್ ಹೋಗಿ ತಂದಿದ್ದ? ಒಂದೊಂದಲ್ಲ ನಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ಹೋಗಿ ತಂದಿದ್ದು. ಮತ್ತೆ ಅನ್ನ ಸಾಂಬಾರ್ ನೆಂಚ್ಕೊಳಕ್ ಏನಿಲ್ವಾ? ಚೌಚೋ ಐತೆ. ಏನ್ ಚೌಚೋ? ಖಾರ ಬೂಂದಿ. ಖಾರ ಬೂಂದಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದ ಇಲ್ಲ ಮಾರ್ಕೆಟ್ ಹೋಗಿ ತಂದಿದ್ದ? ನಿಮ್ ಅಜ್ಜಿ ತಿಗ್ದಿನ ತಂದಿದ್ದು. ಮನೇಲಿ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಹೋಗ್ ಟ್ರೈನ್ ಟೈರ್ ಪಂಚರ್ ಹಾಕು. ನನ್ಗೆ ಯಾಕೆ ಹಿಂಗ್ ಫೋನ್ ಮಾಡಿ ತಲೆ ತಿಂತ್ಯಾ? ಇಲ್ಲ ಇಲ್ಲ ನನಗ್ ಕೆಲಸ ಐತೆ, ನಿನಗ್ ಮಾಡಕ್ ಕೆಲಸ ಆದ್ರೆ ಮೂಲಂಗಿ ಸಾರ್ ತಿನ್ಬಿಟ್ಟು ಹೋಗ್ ಟ್ರೈನ್ ಇಂಜಿನ್ ಕುತ್ಕೊಂಡು ಊಸ್ಬಿಡು. ಎಷ್ಟು ಉರ್ಸ್ತಾವ್ರು ಆ ಭಗವಂತನ ನೋಡಿದ್ರೆ ನಾಷ್ಟ ಮಾಡ್ಬೇಕು. ಅಮ್ಮ ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ. ವೀಕೆ ಇವಾಗ್ಲೇ ಹೇಳ್ತಾ ಇದೀನಿ, ಚಪ್ಪಲಿ ತರ ಮಾಡ್ಸ್ಕೊಂಡ್ ಬಂದ್ಯೋ, ಚಪ್ಪಲಿನ ಹುಡುಕಿನಿ ನೀಟಾಗಿ ಸಣ್ಣದಾಗಿ ಮಾಡ್ಸ್ಕೊಂಬ. ಸರಿ ಆಯ್ತು ಬಿಡಮ್ಮ. A few moments later. ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಸ್ಬೇಕಾಗಿತ್ತು. ಏನ್ ಮರಿ ಮೊನ್ನೆ ಯುಗಾದಿ ಹಬ್ಬದ ದಿವಸ ಸ್ಪೀಡ್ ಆಡ್ಬೇಕಾದ್ರೆ ಪೊಲೀಸ್ ರೈಡ್ ಮಾಡ್ಬಿಟ್ರಂತೆ. ಅಯ್ಯೋ ಏನ್ ಕೇಳ್ತೀಯ, ಆಡಿಸ್ಬಿಟ್ರು. ಎಲ್ಲಾರು ಒಂದೊಂದೊಂದ್ ಕಡೆ ಓಡು. ನೀನ್ ಹೆಂಗ್ ತಪ್ಪಿಸ್ಕೊಂಡೆ? ನಾನ್ ಗೊತ್ತಲ್ಲ, ಮೊದ್ಲೇ ಸ್ಟೀಲ್ ಬಾಡಿ ಅಲ್ಲೇ ಪಕ್ಕದಲ್ಲಿ ಸೊಂದಿ ಇತ್ತು, ತೂರ್ಕೊಂಡು ಹೋಗ್ಬಿಟ್ಟೆ. ಪೊಲೀಸ್ ಗಳೆಲ್ಲ ಎವಿ ದಪ್ಪ ಅವ್ರು ವಾಗಡಿಕೆ ಬರ್ಲಿಲ್ಲ. ನೋಡಪ್ಪ, ಕಡ್ಡಿ ತರ ಇರೋದ್ ಒಳ್ಳೆ ಪ್ರಾಫಿಟ್. ಸೊಂಪನಿಲ್ಲ ತೂರ್ಕೊಂಡು ಹೊಂಟೋಯ್ತೀಯ ನಾಯಿ ತರ. ಸಾಮಾನ್ ಪ್ರಾಫಿಟ್. ಮೊನ್ನೆ ನೋಡಕ್ ನನ್ನ ಹೆಣ್ಣಿನ ಕಡೆಯವ್ರು ಬಂದಿದ್ರು. ಹೌದು, ಏನಾಯ್ತು? ಹೆಂಗ್ ರಿಜೆಕ್ಟ್ ಮಾಡ್ಬಿಟ್ಟು ಹೋದ್ರು ಗೊತ್ತಾ? ನನ್ನ ಹೆಂಗ್ ಮಾಡಿದ್ರು? ಹೋಗ್ರಿ ರೀ, ನಮ್ಮ ಮನೆಯವ್ರ ಪರ್ಕೆ ಕಡ್ಡಿನೇ ಇವನ್ ದಪ್ಪ ಐತೆ ಅನ್ಬಿಟ್ಟು ಹೊಂಟೋದ್ರು. ಮಚ್ಚ ಅವ್ನ್ ಮಾತಾಡ್ಲ ಹೇಳ್ ಮಚ್ಚ. ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ನೆಕ್ಸ್ಟ್ ಇಯರ್ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ನೀನ್ ಸಾಯದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವಂತನ ನೋಡಿದ್ರೆ ನಾಷ್ಟ. ಲೋ ಮಚ್ಚ, ನಿಂಗೆ ಎಷ್ಟು ವರ್ಷ ಇವಾಗ? ನಂಗೆ ಇವಾಗ ಜಸ್ಟ್ 23. ಯಾಕೆ 23 ನಿಂಗೆ? ಹಾ, ಯಾಕೆ? ಅಲ್ಲ ಮತ್ತೆ ಡಾಕ್ಟ್ರು ಯಾವ ಡಾಕ್ಟ್ರು? ಏನ್ ಡಾಕ್ಟ್ರು? ಲೋ ಮಚ್ಚ, ನಂಗೆ ಯಾಕೋ ಹೆವಿ ಭಯ ಆಯ್ತಾಯ್ತು. ನಿಂಗೆ ಯಾಕೋ ಭಯ? ಏನಾಯ್ತು? ಅಲ್ಲ ಡಾಕ್ಟರ್ ಅವತ್ತು ಏನೋ ಯಾವತ್ತು ಯಾವ ಡಾಕ್ಟ್ರು ಮಚ್ಚ? ಏನಂತ ಒಂಚೂರು ಅರ್ಥ ಆಗೋ ತರ ಹೇಳೋ. ಡಾಕ್ಟರ್ ಅವತ್ತು ಬರೀ 13 ವರ್ಷ ಅಂತ ಏನೋ. 13 ವರ್ಷನ? ಏನ್ 13 ವರ್ಷ? ಲೋ ಮಚ್ಚ, ನಿನ್ ಕಾಲಿಗೆ ಬಿಟ್ಟು ಪ್ಲೀಸ್ ಕ್ಲೀನ್ ಆಗಿ ಏನಂತ ಹೇಳೋ. ಅಲ್ಲ ಡಾಕ್ಟರ್ ಅವತ್ತು ನಾಯಿಗಳೆಲ್ಲ ಬರೀ 13 ವರ್ಷ ಮಾತ್ರ ಬದುಕದಂದಿದ್ರು. ನಿನಗೆ 23 ವರ್ಷ ಆಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಒಂದೊಂದಲ್ಲ ಅಪ್ಪ ಊಟಾರ ಸಾವಿರ. ಹಲೋ, ಏನ್ ಮಚ್ಚ ಹೆಂಗಿದೆ? ಊಟ ಇದಾ? ಊಟ ಇದೆ ಅಂತ ಕೇಳಿ ಕಣ, ಕೇಳಿಸ್ತೀವೇನೋ? ಲೋ ಏನೋ ಮಾತಾಡ್ತಿದ್ಯಾ? ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡೋ. ಸರಿ ಅದೆಲ್ಲ ಬಿಡು, ಬಾಯ್ಸ್ ನೈಟ್ ಅಡ್ಡ ಸಿಗೋಣ ಅಂತ ಕಡೆ ಮೀಟ್ ಆಗ್ತೀಯಾ? ಲೋ ಉಸಿರು ತಗೊಳ್ಳೋ, ಸ್ವಲ್ಪ ಅರ್ಥ ಆಗಂಗ್ ಮಾತಾಡೋ. ಏನೋ ಹೇಳ್ತಿದ್ಯಾ? ನಮ್ ಫ್ರೆಂಡ್ಸ್ ಎಲ್ಲ ಸಂಜೆ ಸಿಗೋಣ ಅಂತ ನೀನು ಬಚ್ಚಿ ಅಂತ ಕೇಳ್ತಾ ಇದೀನಿ. ಫ್ರೆಂಡ್ಶಿಪ್ ಸಂಜಯ್ ಯಾರದು? ನೀನ್ ಬರಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ನಾಟಕ ಎಲ್ಲ ಮಾಡಬೇಡ. ಲೋ 3x ಅಲ್ಲಿ ಮಾತಾಡ್ತಿದ್ಯಲ್ಲೋ, ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ಮಾತಾಡೋ. ಸ್ಲೋ ಮೋಷನ್ ಇಲ್ಲ, ಲೂಸ್ ಮೋಷನ್ ಇಲ್ಲ. ಬರಂಗಿದ್ರೆ ಬದಿನೇನು, ಬರಲ್ಲ ಅಂದ್ರೆ ಬರಲ್ಲ ಏನೋ ಬದಿನೇನು, ಬತ್ತಿನೇನು ಬರಲ್ಲ ಅಂದ್ರೆ ಬದ್ದಿದ್ದು ಗೊತ್ತಾಗಲ್ಲ. ಬರ್ತ್ಯಾ? ಲೋ ಯಾರ ನೀನು? MC ಬಿಜು ತಮ್ಮನ್ ತರ ಇದೆಯಲ್ಲೋ. ಮಾತಾಡೋ ಅಂದ್ರೆ ರ್ಯಾಪ್ ಮಾಡ್ತೀಯಲ್ಲೋ. ಏನ್ ಬರಲ್ಲ ಅಂತ ಗೊತ್ತೈತಿ, ಫೇಕ್ ಫ್ರೆಂಡ್ ನೀನು. ಲೋ ಮಾತಾಡಂಗಿದ್ರೆ ನಿಧಾನಕ್ಕೆ ಮಾತಾಡೋ, ಇಲ್ಲ ಅಂದ್ರೆ ಫೋನೇ ಮಾಡಬೇಡ ನಂಗೆ ನೀನು. ಏನ್ ನಿಂಗೆ ಕಣ ಮಾತಾಡೋದು? ಏನೋ ನೀನೇ ಕೇಳಿಸ್ಲಾಕ್ ಬರಲ್ಲ ಕಣ. ಕೆಲ್ಸೋರೆ ಕೇಳಿಸ್ತಾನ, ಕೆಲ್ಸಿಲ್ಲ ಕೇಳಿಸ್ತಾನ, ಕೇಳಿಸ್ತಾ